ಚಿರಾಯವಾಗಲಿ. ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಆಶಾ ಕಾರ್ಯಕರ್ತೆಯರೇ ಒಂದಾಗಿ. ಆಶಾ ಕಾರ್ಯಕರ್ತೆಯರೇ ಒಂದಾಗಿ. ನನ್ನ ಹೆಸರು ಸುನಿತಾ ಜಮ್ಗಿ ಅಂತ ಹೇಳಿ ಆಲ್ ಇಂಡಿಯಾ UPSC ಕಾರ್ಯದರ್ಶಿಯಾಗಿ ನಾ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಇದು ಏನು ಯಾಕೆ ಹೋರಾಟ ಮಾಡ್ತಕ್ಕಂತೀವತ್ತಂದ್ರೆ ಸರ್ಕಾರ ನಮ್ಗೆ ಕೊಟ್ಟಿರೋಂಥದ್ದು ಯಾವ್ದನ್ನು ನೀಡ್ತಾ ಇಲ್ಲ. ಅದ್ರ ಜೊತೆನೆ ಈ ಆಶಾ ಕಾರ್ಯಕರ್ತರನ್ನ 60 ವರ್ಷ ಆದವ್ರಿಗೆ ಮೊದಲು ಅವ್ರು ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ 400 ಆಶಾ ಕಾರ್ಯಕರ್ತರನ್ನ 60 ವರ್ಷ ನೋಡಿ ಏಕೈಕಿ ಅನ್ನೋದು ತೆಗೆದು ಹಾಕ್ಯಾರ. ಅದಕ್ಕೆ ಅವ್ರ ಮುಂಚಿತವಾಗಿ ಒಂದು ಲೆಟರ್ ಕೊಡ್ಬೇಕಾಗಿತ್ತು. ಅವ್ರು ಯಾವ್ದು ಇಂಥದನ್ನಂತ ನೀಡಿಲ್ಲ. ಅದಕ್ಕೆ ಅವ್ರನ್ನ ಏನಂದ್ರೆ ನಾವು ಕಾರಣ ಕೊಡ್ಬೇಕು. 60 ವರ್ಷ ಆದ್ಮೇಲೆ ಹೇಳರ್ದು ತೆಗೆದು ಹಾಕ್ಯಾರ. ಅದ್ರ ಜೊತೆನ ಆಶಾ ಸುಗಮಕಾರರು ಅವರ ಕಾರ್ಯನ 10 ವರ್ಷದವರೆಗೂ ಅವ್ರ ಕಾರ್ಯ ನಿರ್ವಹಿಸ್ಯಾರ. ಅವ್ರನ್ನೂ ಕೂಡ ಯಾವುದೇ ಒಂದು ಉತ್ತರನ ಕೊಡ್ಲಾರ್ದನೆ, ಒಂದು ಲೆಟರ್ ಕೊಡ್ಲಾರ್ದನೆ ಅವ್ರನ್ನ ಅವ್ರ ಕಿತ್ ಹಾಕ್ಯಾರ. ಅವ್ರಿಗೂ ಕೂಡ ನಾವು ಕಾರಣ ಕೊಡ್ಬೇಕು. ಯಾವ್ದಕ್ಕಾಗಿ ಅದನ್ನ ಮೊದಲು ತಗೊಂಡು ಆಮೇಲೆ ಅವ್ರನ್ನ ಹೆಂಗ್ ಕಿತ್ ಹಾಕಿದ್ವಿ ಮುಂಚಿತವಾಗಿ ತಿಳಿಸಿ ತೆಗಿಬೇಕಾಗಿತ್ತು. ಅವ್ರನ್ನ ಕೂಡ ನಾವು ತೆಗೆದಾರ. ಅದಕ್ಕೂ ಸರಿಯಾಗಿ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. 10 ವರ್ಷ ಕಾರ್ಯ ನಿರ್ವಹಿಸಿ ಏಕಾಏಕಿ 1ನೇ ತಾರೀಕಿನ. ನಮಸ್ಕಾರ, ನಾನು ತೀರ್ದಾಳ PSC ಆಶಾ ಕಾರ್ಯಕರ್ತೆ. ಆಮೇಲೆ ರಬಕೈ ತಾಲೂಕದ ಆಲ UTC ಅಧ್ಯಕ್ಷರಾಗಿ ನಾನು ವರ್ಕ್ ಮಾಡ್ತೀನಿ. ಇದ್ರೊಳಗೆ ನಾನು ಇವತ್ತಿನ ದಿವಸ ನಾವು ಜಮಖಂಡಿ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತರು ಸೇರ್ಕೊಂಡು ಈ ಒಂದು ಮನವಿ ಕೊಡ್ಬೇಕಂತ ನಾವು ಇಲ್ಲಿ ಅಧಿಕಾರಿಗಳಿಗೆ ಬಂದೀವಿ. ನಾ ಇವತ್ತಿನ ಬೇಡಿಕೆ ಏನಂತಂದ್ರ ಆಶಾ ಕಾರ್ಯಕರ್ತರು ಕೆಲ್ಸಕ್ಕ ಆಶಾ ಕಾರ್ಯಕರ್ತರು ಬೇಕು, ಸಂಬಳಕ್ಕ ಆಶಾ ಬೇಡ. ಯಾಕೆ ಈ ತರ ಸರ್ಕಾರ ಈ ಒಂದು ಮನಸ್ಸು ಮಾಡೈತೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ಜನವರಿ 7ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಮಾಡುವಾಗ ಸರ್ಕಾರ ಬಂದು ನಮ್ಗೆ ಏನಂತಂದ್ರ ನಿಮ್ಗ ನಾವು ಬಿಡಿ ಕಾಸು ಕೊಡೋದ್ರಿಂದ ನಾವು ಮಾತಾಡಿದಾಗ ನೀವು ಬಿಡಿ ಕಾಸನ್ನ ಕೊಡಾಗ್ಲ 10,000 ನಾವು ಸಂಬಳ ಕೊಡ್ತೀವಿ, ನೀವು ಇದು ಮುಸ್ಕರನ್ನ ಹೊರ ತಗೋರಿ ಅಂದಾಗ ನಮ್ಮ ಯೂನಿಯನ್ದವರು ವಾಪಸ್ ನಮ್ಗೆ ಎಲ್ಲಾ ಆಶಾ ಕಾರ್ಯಕರ್ತರಿಲ್ಲ 10,000 ರೂಪಾಯಿ ನಿಮ್ಗೆ ಪೇಮೆಂಟ್ ಮಾಡ್ತಂದ್ರೆ ಏಪ್ರಿಲ್ ಇಂದ ಅದನ್ನ ಜಾರಿಗೊಳಿಸ್ತಾ ಇರ್ತ ನಮ್ನ ಕಳಿಸಿದ್ರು. ನಾವು ವಾಪಸ್ ಬಂದಿವಿ. ಇಲ್ಲಿವರೆಗೆ ಇದು ಜುಲೈ ಮುಗಿತಾ ಬಂದ್ರು ಇನ್ನೂವರೆಗೆ ನಮ್ಗೆ 10,000 ರೂಪಾಯಿ ಸಂಬಳ ಬಂದಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದ್ ಏನಾದ್ರೂ ಅಪಘಾತ ಆದ್ರೆ ಸರ್ಕಾರ ಯಾವುದೇ ರೀತಿಯನ್ನು ನಮ್ಗೆ ಸೌಲಭ್ಯ ಕೊಡ್ತಾ ಇಲ್ಲ. ಮತ್ತೆ ಆಮೇಲೆ 60 ವರ್ಷ ಮೇಲ್ಪಟ್ಟದವ್ರನ್ನ ಸಡನ್ ಆಗಿ ಏಪ್ರಿಲ್ದಾಗ ತೆಗೆದು ಹಾಕಿದ್ರು. ಅವರು ಕೂಡ ಈಗ ಇಲ್ಲಿವರೆಗೆ ನಾವು 16 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಇಲ್ಲಿವರೆಗೆ ದುಡ್ಕೊಂಡ್ ಬಂದದ ನಮ್ಗೆ 2,000 3,000 ಕೆಲಸ ಮಾಡ್ಕೊಂಡು ಈಗ ಸಡನ್ ಆಗಿ ಮನೆಗೆ ಹೋದ್ರ ಆ ಒಂದು 60 ವರ್ಷದವ್ರನ್ನ ಯಾರು ನೋಡ್ಕೋತಾರ ಅನ್ನೋದು ಸರ್ಕಾರ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಒಂದು ಪೆನ್ಷನ್ ಪಗಾರ ಅಂತಾರ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೋಗುವಾಗ ಒಂದಿಷ್ಟು ಸಹಾಯಧನ ಅಂತಾರ ಕೊಡ್ಬೇಕಾಗಿತ್ತು. ಸರ್ಕಾರ ಅದನ್ನ ಯಾವ್ದೇ ಮಾಡ್ದಾನೆ 60,000ನ 60 ವರ್ಷ ಮೇಲ್ಪಟ್ಟದವ್ರನ್ನ ಹೋಗ್ರಿ ಅಂತ ಕಳಿಸ್ಕೊಟ್ರು. ಆ ತರ